ಆಗ್ತಾ ಇದ್ದಾರ 21ನೇ ಅಧ್ಯಾಯ 12ನೇ ವಚನ ಹಿಡಿದು 17ನೇ ವಚನ ತನಕ ನಾವು ಓದುವ ವಾಕ್ಯ ಧ್ಯಾನ ಮಾಡಲಿಕ್ಕೆ ಮೊದಲು ನಾವೆಲ್ಲರೂ ಸ್ಥಿರವನ್ನು ಭಾಗಿಸಿ ಕಣ್ಮುಚ್ಚಿನಂಗ ಅದರ ಚಿಕ್ಕದಾಗಿ ನಾವು ಪ್ರಾರ್ಥನೆ ಮಾಡ್ಕೊಂಡು ನಾವು ವಾಕ್ಯ ಧ್ಯಾನ ಮಾಡರಿ. ಪ್ರಾರ್ಥನೆ ಮಾಡರಿ. ಪರಿಶುದ್ಧವಾಗಿರುವ ದೇವ, ನಿಮಗೆ ವಂದನೆಗಳು ಅಯ್ಯ. ಇಲ್ಲಿವರೆಗೆ ಪ್ರಭು ನಾವೆಲ್ಲರೂ ಒಟ್ಟಾಗಿ ಸೇರಿಕೊಂಡು ನಿಮ್ಮನ್ನು ಸ್ತುತಿಸುತ್ತಾ ಆರಾಧಿಸುತ್ತಾ ಜಯ ಘೋಷ ಮಾಡುವ ಒಳ್ಳೆ ಭಾಗ್ಯತೆ ನೀಡಿದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಪ್ರಭು. ಯುವ ದೇವ, ನಿಮ್ಮ ಸತ್ಯದ ವಚನಗಳು ನಾವು ಧ್ಯಾನ ಮಾಡುವಾಗ ಈ ಸತ್ಯದ ವಾಕ್ಯವು ಸತ್ಯದ ಮರ್ಮವು ತಿಳಿದುಕೊಂಡು ಪ್ರಭು ಅಯ್ಯ ಅದು ನಾವು ಗ್ರಹಿಸಿ ಪ್ರಭು ಅದ್ರ ಪರಿಕರವಾಗಿ ನಡಿಲಿಕ್ಕೆ ಕರ್ತನೆ ಒಳ್ಳೆ ಸಾಮರ್ಥ್ಯ ಪ್ರಭು ನಮ್ಮೆಲ್ಲರಿಗೆ ಕೊಟ್ಟು ನಮ್ಮ ಮಧ್ಯದಲ್ಲಿ ನೀವಿದ್ದು ನಮ್ಮೆಲ್ಲರಿಗೆ ಒಂದು ಮಾತಾಡಿ ನಮ್ಮೆಲ್ಲರಿಗೆ ಬಲಪಡಿಸ್ರಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್ ಆಮೇನ್. ಹಲ್ಲೆಲೂಯಾ. ಈ ಒಂದು ಸಂದರ್ಭದಲ್ಲಿ ಮತ್ತೆ ಈ ರೀತಿಯಾಗಿ ನಾವು ವಾಕ್ಯ ಧ್ಯಾನ ಮಾಡರಿ. ಮೈಕ್ ಯಾರ ಬಲ್ಲಿ ಅದ? ಮೈಕ್ ಇದ್ದನವರು ಜರ ಜೋರಾಗಿ ವಾಕ್ಯ ಓದಬೇಕು. ಮತ್ತಾಯ 21:12. ಬಳಿಕ ಯೇಸು ದೇವಾಲಯಕ್ಕೆ ಹೋಗಿ ಅದರಲ್ಲಿ ಮಾರುವ ಕೊಳ್ಳುವ ಎಲ್ಲರನ್ನೂ ಹೊರಡಿಸಿ ಬಿಟ್ಟು ಚಿನ್ನಿವಾರರ ಮೇಜುಗಳನ್ನು ಪಾರಿವಾಳ ಮಾರುವವರ ಕಾಲ್ಪನೆಗಳನ್ನು ಕೆಡವಿ ಅವರಿಗೆ ನನ್ನ ಆಲಯವು ಪ್ರಾರ್ಥನಾ ಆಲಯವೆನಿಸಿಕೊಳ್ಳುವುದು ಎಂದು ಬರೆದದೆ. ಆದರೆ ನೀವು ಅದನ್ನು ಕಳ್ಳರ ಗವಿ ಮಾಡುತ್ತೀರಿ ಎಂದು ಹೇಳಿದನು. ಏನ್ ಮಾಡ್ತೀರಿ ಅಂತ? ಪವಿತ್ರವಾಗಿರ್ತಕ್ಕಂಥ ಆತನ ಒಂದು ಆಲಯಕ್ಕ ನಾವು ಕಳ್ಳರ ಗವಿಯಾಗಿ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ ಇದು ನೀವು ಮಾಡೋದಕ್ಕೆ ಕರೆಕ್ಟಾ ಅಂತ ಹೇಳಿ ಯೇಸು ಸ್ವಾಮಿ ಜನರಿಗೆ ಲೋಕದಾಗ ಎಲ್ಲರಿಗೂ ಕೇಳ್ತಾರ. ಶಾಸ್ತ್ರಿಗಳಿಗೆ, ಪಂಡಿತರಿಗೆ, ವಿದ್ಯಾವಂತರಿಗೆ, ಭಯಭಕ್ತಿದಲ್ಲಿ ನಡೀತಕ್ಕಂಥ ಜನರಿಗೆ ಎಲ್ಲರಿಗೂ ಕೇಳ್ತಾರ. ಈ ವಿಷಯದಾಗ ನಾವು ಎಚ್ಚರವಾಗಿರಲಿ. ಕಾಲ ಹಿಡಿದು ಸುಮಾರು 2000 ವರ್ಷದ ಹಿಂದಿನ ಭಾಗದಲ್ಲಿ ಯೇಸು ಸ್ವಾಮಿ ಈ ಲೋಕದಾಗ ಬಂದ ಕಷಿ ಅಂತಂದ್ರ ಮನುಷ್ಯರಿಗೆ ಅಸಾಧ್ಯವಾಗಿರ್ತಕ್ಕಂಥ ಕೆಲವ ಭಯ ಭಕ್ತಿ ನಂಬಿಕೆ ವಿಶ್ವಾಸದಲ್ಲಿ ಜನರು ಬೆಳಿಬೇಕಂತೇಳಿ ಪರಲೋಕ ರಾಜ್ಯ ಬಿಟ್ಟು ಬಂದು ಆತ ಹೇಳ್ತಕ್ಕಂಥ ಮಾತು ಕೇಳಿ ಯಾರಾದ್ರೂ ಅದ್ರ ಪ್ರಕಾರವಾಗಿ ನಡೆದು ಆತನ ರಾಜ್ಯದಾಗ ಸೇರ್ಬೇಕಂತೇಳಿ ಇಷ್ಟಪಡಿತಾರೋ ಅದ್ರ ಕಡೆಗೆ ದೇವರು ಈ ಮಾತುಗಳು ಎಲ್ಲಾ ಜನರಿಗೆ ಹೇಳ್ತಾರ. ಇದು ನಮ್ಮ ಹೃದಯಗಳು ಏನು ಮಾಡ್ಕೊಂಡಿದ್ದೇವೆ ನಾವು, ಈ ಹೃದಯದಾಗ ನಾವು ಏನ್ ಇಟ್ಕೋಬೇಕು, ನಾವು ಏನ್ ಇಟ್ಕೊಂಡಿದ್ದೇವು ಈ ವಿಷಯದಾಗೆ ಮಾತಾಡ್ತಾರ. ಆದ್ರೆ ನಮ್ಗೆ ಇನ್ನೂ ತಿಳುವಳಿಕೆ ಇಲ್ಲ, ಇನ್ನೂ ನಾವು ನಾಚಿಕೆ ಹೊಂಟಿಲ್ಲ, ಇನ್ನೂ ನಾವು ತಗ್ಗಿಸ್ಕೊಳ್ತಿಲ್ಲ ಅಂತಂದ್ರ ನಾವು ದೇವ್ರ ಮಕ್ಕಳು ಇದ್ದೇವೆ ಅಂತ ಹೇಳಿ ಹೇಳ್ಕೊಳಕ್ಕೆ ನಮಗ್ ಮನುಷ್ಯ ಹಂಗ ಹೋಗ್ತದ. ಒಂದ್ ವೇಳೆ ನಾವು ಹೇಳಿದ್ರೆ ಎದುರ್ತಂಗದ ಜನರು ನಮಗೂ ಹ್ಯಾಂಗ ನಂಬುತ್ತಾರ? ಇದು ನಮಗ್ ನಾವು ಪರೀಕ್ಷೆ ಮಾಡ್ತಾ ಇದ್ದೇವ. ಒಂದ್ ವೇಳೆ ಪರೀಕ್ಷೆ ಮಾಡ್ಕೊಂಡ್ರೆ ಖಂಡಿತವಾಗಿ ನಮಗ್ ನಾವು ಬದಲಾಯಿಸ್ಕೊಳಕ್ಕೆ ಸಾಧ್ಯ ಅದ. ಅಂದ್ರೆ ನಮ್ಮನ್ನ ನಾವು ಪರಿಚಯ ಮಾಡ್ಕೊಂಡ್ರ ಚಂದಾಗ ಜಾತ್ರೆ ನಾವೊಬ್ಬರು ಇದ್ರಿ ಆನೇತದ ಅಂದೊಬ್ಬರು ಇದ್ರು ಮತ್ತ ಅದಕ್ಕೆ ಏನು ಮಾಡಕ್ ಬರಲ್ಲ. ಯಾವ್ದೋ ಒಂದಿನ ಬರ್ತದ ಆ ದಿನದಾಗ ದೇವ್ರು ಹೇಳ್ತಾರ ಆಡು ಕುರಿಗಳಿಗೆ ಬೇರೆ ಮಾಡಿನ ಹಾಗೆ ನಾ ಬೇರೆ ಮಾಡ್ತೇನೆ ಹೇಳ್ತಾರ. ಆ ನೀತಿವಂತರಿಗೆ ಒಂದ್ ಕಡೆ ಮಾಡ್ತೇನೆ ಅಂತ ಹೇಳ್ತಾರ. ಆ ದಿನದಾಗ ಮತ್ತೆ ಪರಿಸ್ಥಿತಿ ಏನಾಗ್ತದ ಗೊತ್ತಿಲ್ಲ. ಅದಕ್ಕೆ ಎದಿ ಬಡ್ಕೊಂಡು ಹತ್ರೇನು, ಬೊಬ್ಬಿ ಬಡ್ದ ಹತ್ರೇನು, ಹೊಳಾಡಿ ಹತ್ರೇನು, ಪ್ರಯೋಜನ ಮಾತ್ರ ಅದಕ್ಕೆ ಕೂಲಿ ಮಾತ್ರ ದೇವರು ತಪ್ಪಲ್ಲೇ ಕೊಡ್ತಾರ. ಅದಕ್ಕೆ ನೀವು ಜಾಗೃತವಾಗಿರ್ರಿ ಅಂತ ಇಲ್ಲಿ ಎಚ್ಚರಿಕೆ ಕೊಡ್ತಾರ. ಈ ಎಚ್ಚರ ನಮಗೂ ಅದ್ಭುತವಾಗಿ ನಮಗೆ ಸಹಾಯ ಮಾಡ್ತಕ್ಕಂಥದ್ದಾಗ್ಯದ. ಮತ್ತೇನಾಗ್ಯದಂತ ಅದನ್ನು ಕಳ್ಳರ ಗವಿಯು 14. ಆಗ ಕುರುಡರು ಕುಂಟರು ದೇವಾಲಯದಲ್ಲಿ ಆತನ ಬಳಿಗೆ ಬರಲು ಅವರನ್ನು ಸ್ವಸ್ಥ ಮಾಡಿದನು. ಯಾವಾಗ ಬಂದರೆ ಎಲ್ಲರೂ ಯಾವಾಗಂತವ್ರಿ ಮೋಸ ಮಾಡ್ತಕ್ಕಂಥ ಜನರಿಗೆ, ದುಷ್ಟರಿಗೆ, ಗರ್ವಿಷ್ಠರಿಗೆ, ಪಾಪ ಮಾಡ್ತಕ್ಕಂಥ ಜನರಿಗೆ ಎಲ್ಲರಿಗೆ ಅಲ್ಲಿಂದ ಓಡಿಸಿ ಬಿಟ್ಟಿನಾಗ ಅವ್ರಿಗೆ ಯಾರಿಗೆ ಧೈರ್ಯ ಬಂದದಂದ್ರ ಯಾರ್ಯಾರಾದ್ರೂ ರೋಗದಾಗರೋ, ಯಾರಾದ್ರೂ ಕುಂಟರೋ ಅವರೆಲ್ಲರಿಗೆ ಒಳಗೆ ಹೋಗ್ಲಕ್ಕ ಅವ್ರಿಗೆ ಆದೇಶ. ಅವ್ರಿಗೆ ಒಳ್ಳೆ ಧೈರ್ಯ ಬಂದದ.
ಯೇಸು ಸ್ವಾಮಿ ಮಾಡಿದ್ದೆ ಕರೆಕ್ಟ್ ಅದ. ಈಗ ನಮ್ಗೆ ಹಾದಿ ಸಿಕ್ತು, ಇವರು ಹೋದರು, ಇವ್ರಿಂದ ಪ್ರಾಬ್ಲಮ್ ಇತ್ತು, ಅದಕ್ಕೆ ನಮಗೆ ಸ್ವಸ್ಥತೆ ಆಗಿಲ್ಲ, ಅದಕ್ಕೆ ನಾವು ಆರಿಗೆ ಹೊಂದ್ಕೊಂಡಿಲ್ಲ ಅಂತ ಮನಪೂರ್ವಕವಾಗಿ ಏನಂತಂದ್ರ ಅವಾಗ ದೇವರ ಆಲಯದಾಗ ಹೋಗಂದ್ರ ಏನ್ ಮಾಡ್ತಾರಂತಲ್ಲಿ, ಏನ್ ಮಾಡ್ತಾರಂತ ಮಾಡಿದನು. ಮಾಡಿದನು. ಆದರೆ ಮಹಾಯಾಜಕರು ಶಾಸ್ತ್ರಿಗಳು ಆತನು ಮಾಡಿದ ಆಶ್ಚರ್ಯಕರವಾದ ಕಾರ್ಯಗಳನ್ನು, ದಾವೀದನ ಕುಮಾರನಿಗೆ ಜಯ ಜಯ ಎಂದು ದೇವಾಲಯದಲ್ಲಿ ಕೂಗುತ್ತಿರುವ ಹುಡುಗರನ್ನು ನೋಡಿ ಸಿಟ್ಟುಗೊಂಡು ಆತನಿಗೆ, ಇವರು ಹೇಳುವುದನ್ನು ಕೇಳುತ್ತೀಯಾ ಎಂದು ಹೇಳಲು, ಯೇಸು, ಹೌದು ಕೇಳುತ್ತೇನೆ. ಸಣ್ಣ ಮಕ್ಕಳ ಬಾಯಿಂದಲೂ ಮೊಲೆ ಕೂಸುಗಳ ಬಾಯಿಂದಲೂ ಸ್ತೋತ್ರವನ್ನು ಸಿದ್ಧಿಗೆ ತಂದಿ ಎಂಬುದನ್ನು ನೀವು ಎಂದಾದರೂ ಓದಲಿಲ್ಲವೋ ಅಂದನು. ನೀವು ಕಾಲ ಹಿಡಿದು ಓದಲತ್ತೀರಿ, ಕರೆಕ್ಟ್ ತಿಳ್ಕೊಳತ್ತೀರಿ ಅನು ಅದ್ರಾಗ ಮತ್ತಲ ಪದ ನೀವು ಓದ್ರ ಕೇಳಿದ್ರ ಓದ್ಲತ್ತೀರಿ, ಕೇಳತ್ತೀರಿ, ಕಡಿಗೆ ಅದ್ರ ಪ್ರಕಾರವಾಗಿ ನೀವು ನಡೀತಾ ಇಲ್ಲ. ಅದ್ರ ನಿಮ್ಗೆ ಪ್ರಯೋಜನ ಏನದ? ಏನೂ ಪ್ರಯೋಜನ ಇಲ್ಲ. ಇವತ್ತು ಓದ್ತಿರ್ಯಾಕ ಕೇಳ್ತಿರ್ಯಾಕ ವ್ಯರ್ಥ ಅಲ್ಲ. ಅದ್ರ ಕಂಡು ಈ ರೀತಿಯಾಗಿ ಹೇಳ್ತಾನ. ನಿಜವಾಗ್ಲು ಜನ ನೋಡ್ಬೇಕಾದ್ರ ಏನಂತ ಹೇಳ್ತಾ, ಶಾಸ್ತ್ರಿಗಳು ಆತನು ಮಾಡಿದ ಆಶ್ಚರ್ಯ ಕಾರ್ಯವಾದ ಕಾರ್ಯಗಳನ್ನು ದಾವೀದನ ಕುಮಾರನಿಗೆ ಜಯ ಜಯವೆಂದು ದೇವಾಲಯದಲ್ಲಿ ಕೂಗುತ್ತಿರುವ ಹುಡುಗರು ಅಂತ. ಯೌವನದಲ್ಲಿರ್ತಕ್ಕಂಥ ಮಕ್ಕಳು, ಚಂದ ಇರ್ತಕ್ಕಂಥ ಮಕ್ಕಳು, ಅವ್ರ ತಾಯಿ ತಂದಿನವರ ಹಿರುಗಳು ಯಾರೋ ಪಾಪ ಮಾಡಿರ್ತಕ್ಕಂಥ ನಿಮಿತ್ತವಾಗಿ ಒಬ್ಬ ಕುಂಟಾಗಿ ಹುಟ್ಟನ, ಒಬ್ಬ ಕುರುಡಾಗಿ ಹುಟ್ಟನ, ಒಬ್ಬ ಮೂಕಾಗಿ ಹುಟ್ಟನ, ಒಬ್ಬ ಕಿವುಡಾಗಿ ಹುಟ್ಟನ, ಒಬ್ಬ ಹುಚ್ಚಾಗಿ ಹುಟ್ಟನ. ಅದನ್ನು ಬಿಡುಗಡೆ ಹೊಂದಲಕ್ಕ ಅವರಿಗೆ ಆಗಲೇ ಹೊಂಟದ. ಯಾರ ನಿಮಿತ್ತವಾಗಿ ಅಂತಂದ್ರ ಈ ಶಾಸ್ತ್ರಗಳ ನಿಮಿತ್ತವಾಗಿ. ಯಾಕಂದ್ರೆ ನೀವು ಭಕ್ತಿಯಲ್ಲಿ ನಡೀಲತ್ತಿಲ್ಲ, ಭಕ್ತಿದಾಗ ಅವ್ರಿಗೆ ನಡೆಸತ್ತಿಲ್ಲ, ಅದ್ಭುತಗಳು ಅವ್ರ ಜೀವಿತದಾಗ ನಡೆಯಲು ಹೊಂಟವು. ಯಾವಾಗಾದ್ರೆ ಈ ವಾಕ್ಯದ ಪ್ರಕಾರವಾಗಿ ನಡೀತಾರೋ ಅದ್ರೊಳಗೆ ಕೆಲವು ಬದಲಾವಣೆ ಬರ್ತದ, ಭಕ್ತಿಯಿಂದ ನಡೀತಾರ, ಅವಾಗ ಕೆಲವು ಆಶೀರ್ವಾದಗಳು ಅವರಿಗೆ ಬರ್ಲಕ್ಕ ಸಾಧ್ಯ ಅದ. ಇಲ್ಲ ಹೋದ್ರೆ ಸಾಧ್ಯ ಮಾತ್ರ ಯಾರಿಗೂ ಇಲ್ಲ. ಸಂಪೂರ್ಣವಾಗಿರ್ತಕ್ಕಂಥ ಸಾಧ್ಯ ಆಗ್ಬೇಕಾದ್ರೆ ಈ ರೀತಿಯಾಗಿ ನಡೆದವರಿಗೆ ಮಾತ್ರ ಅವ ಏನಿಲ್ಲ. ನೋಡಿರಿ, ಸಿಟ್ಟುಗೊಂಡು ಆತನಿಗೆ, ಇವರು ಹೇಳುವುದನ್ನು ಕೇಳುತ್ತೀಯೋ ಎಂದು ಹೇಳಲು, ಯೇಸು, ಹೌದು ಕೇಳುತ್ತೇನೆ. ಯಾಕೆ ಕೇಳ್ತಿಲ್ಲ? ನೀವು ಬಿ ಕೇಳ್ತೀರಿ, ಅದು ನಾ ಬಿ ಕೇಳ್ತೀನಿ. ಎದ್ರ ಕಡೆಯಿಂದ ಕೂಗ್ಲತ್ತಾರ ನಿಮಗ್ ಗೊತ್ತಾಗಂತದ, ನನಗ್ ಮಾತ್ರ ಗೊತ್ತಾಗ್ಯದ ಅಂತ ಕೃಷ್ಣ ಯೇಸು ಸ್ವಾಮಿ ಹೌದು ಅಲ್ಲತ್ತಾರ ಅಲ್ಲ. ಹೌದು. ಬಳಿಕ ಸಣ್ಣ ಮಕ್ಕಳು ಬಾಯಿಯಿಂದಲೂ ಮಲೆ ಕೂಸುಗಳ ಬಾಯಿಯಿಂದಲೂ ಸ್ತೋತ್ರವನ್ನು ಸಿದ್ಧಿಗೆ ತಂದಿರುವುದನ್ನು ನೀವು ಎಂದಾದರೂ ಓದಿಲಿಲ್ಲವೋ ಅಂದನು. ಮಕ್ಕಳು ಕೂಸುಗಳ ಸಮಿತಿ ದೇವರಿಗೆ ಸ್ತೋತ್ರ ಮಾಡ್ತಾರೆ. ಎಲ್ಲ ಮಕ್ಕಳು ದೇವರಿಗೆ ಸ್ತೋತ್ರ ಮಾಡ್ತಾರೆ. ಎಲ್ಲರ ಸ್ತೋತ್ರ ದೇವ್ರು ಕೇಳ್ತಾರೆ. ಅದು ಆತನೇ ಕಾರ್ಯ ಮಾಡ್ಯಾರ. ಅದ್ ಕಾರ್ಯ ಮಾಡಿನಾಗ ಎಲ್ಲರೂ ಸ್ತೋತ್ರ ಮಾಡ್ತಾರ. ಅದು ನಿಜವಾಗ್ಲು ಗುಟ್ಟ ಬೆಟ್ಟಗಳು ದೇವರಿಗೆ ಸ್ತೋತ್ರ ಮಾಡ್ತಾವ, ಭೂಮಿ ಆಕಾಶ ದೇವರಿಗೆ ಸ್ತೋತ್ರ ಮಾಡ್ತಾವ. ದೇವರ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಸ್ತು, ಜೀವ ಜಂತುಗಳು, ಪ್ರಾಣಿ ಪಕ್ಷಿಗಳು ದೇವರಿಗೆ ಸ್ತೋತ್ರ ಮಾಡ್ತಾವ. ಅವ್ರು ಸಲ್ಲಿಸ್ತಕ್ಕಂಥ ಸ್ತೋತ್ರ ದೇವರಿಗೆ ಮಾತ್ರ. ಅದು ದೇವರ ಅದು ಸ್ತೋತ್ರ ಕೇಳಿದ್ರೆ ದೇವರಿಗೆ ಇಷ್ಟ ಪಡಿತಾರ. ಆದ್ರೆ ಈ ಮಕ್ಕಳು ಸ್ತೋತ್ರ ಮಾಡೋದು ದೇವರಿಗೆ ಖುನ ಇಲ್ಲ. ಶಾಸ್ತ್ರಿಗಳಿಗೆ ಖುನಾದ ಕಟ್ಟಿಗೆ ಸುಮ್ಮನೆ ಕೊಡ. ಸಣ್ಣ ಮಕ್ಕಳು ಹಾಡ ಹಾಳತ್ರೆ ಎಷ್ಟು ಉಲ್ಲಾಸಲಿಂದು ಮನಪೂರ್ವಕವಾಗಿ ಹಾಳತ್ರೆ ಎಷ್ಟು ಸಂತೋಷ ಅನಿಸ್ತದ. ಏನಿಲ್ಲ ಅಲ್ಲ. ಪರಲೋಕ ರಾಜ್ಯ ಯಾರ್ದ ಅಂತ ಸಣ್ಣ ಮಕ್ಕಳು ಜನ ಏನ್ ದೊಡ್ಡವರು ಮುದುಕುಡ್ದ ಅಂತ ಮನಸ್ಸಿದ್ದವ್ರಿಗೆ ನಿಜವಾಗ್ಲು ಪರಲೋಕ ರಾಜ್ಯ ಅವ್ರದ್ದೇ ಅಂತ ಚಂದ್ರ ಹೇಳ್ತಾರ. ಮತ್ತೇನಂತ, ಬಳಿಕ ಅವರನ್ನು ಬಿಟ್ಟು ಪಟ್ಟಣದಿಂದ ಹೊರಟು ಬೇಥಾನಕ್ಕೆ ಬಂದು ಅಲ್ಲಿ ರಾತ್ರಿ ಉಳುಕೊಂಡನು. ಬೆಳಿಗ್ಗೆ ಆತನು ಪಟ್ಟಣಕ್ಕೆ ತಿರುಗಿ ಹೋಗುತ್ತಿರುವಾಗ, ಇಲ್ಲ 17 ಇರ್ಬೇಕು ನಾವು ಓದಲಿಲ್ಲವೋ ಅಂದನು. ಬೆಳಗ್ಗೆ ಅವರನ್ನು ಬಿಟ್ಟು ಪಟ್ಟಣದ ಹೊರಟು ಬೆತ್ತನಕ್ಕೆ
ಬಂದು ಬಂದು ಅಲ್ಲಿ ಅಲ್ಲಿ ರಾತ್ರಿ ರಾತ್ರಿ ಉಳ್ಕೊಂಡನು. ಇಳಿಕೊಂಡು ಅಲ್ಲಿ ರಾತ್ರಿ ಇಳ್ಕೊಂಡಲ್ಲ ಹೋಗ್ಯಾರ ಅಲ್ಲ ಇಲ್ಲಿ ಕಾರ್ಯಕ್ರಮ ಜರುಗಿಸ್ಯಾರ ಅಲ್ಲಿ ಹೋಗ್ಯಾರ ಅಲ್ಲಿ ಹೋಗಿ ಕಸಿ ಅಂತಂದ್ರ ಏನು ಮಾಡ್ತಾರ ಅದು ನಾವು ವಿಚಾರ ಮಾಡಬೇಕು. ಇವತ್ತಿನ ಆಯ್ತಾರ ಇವತ್ತಿನ ಸಂಡೇಕ ಏನಂತಾರ ಆ? ಒಳ್ಳೆ ಹಬ್ಬ ಆಚರಣೆ ಮಾಡ್ತಾರ. ಒಳ್ಳೆ ಹಬ್ಬ ಅಂತಂದ್ರ ಪಸ್ಕದ ಹಬ್ಬ, ರೊಟ್ಟಿ ದ್ರಾಕ್ಷಾರಸದ ವಿಷಯದಲ್ಲಿ ಎಲ್ಲರೂ ಸಿದ್ಧವಾಗಬೇಕು. ಪ್ರತಿ ಆಯ್ತಾರ ಬೇರೆ, ಈ ಆಯ್ತಾರೇ ಬೇರೆ. ಯೇಸು ಸ್ವಾಮಿದು ಈ ಆಯ್ತಾರ ಸಂಪೂರ್ಣವಾಗಿರ್ತಕ್ಕಂಥ ಆಯ್ತಾರ. ಈ ಆಯ್ತಾರದಲ್ಲಿ ಎಲ್ಲರಿಗೂ ತಗೊಂಡ್ ಕಷ್ಟ ಅಂದ್ರ ಅದ್ಭುತವಾದ ಸ್ತೋತ್ರ ಸಲ್ಲಿಸ್ತಾರೆ. ಯಾರಿಗೆ ತಗೊಂಡು ಅಂತಾರ? ಯವನಸ್ರಿಗೆ ಹಾಲು ಕುಡಿತಕ್ಕಂಥ ಕೂಸುಗಳಿಗೆ ತಗೊಂಡ್ ಕಸಿ ಸ್ತೋತ್ರ ಸಲ್ಲಿಸ್ತಾರ. ಯಾಕೆ ಗೊತ್ತಾ? ಅದು ನಮಗ್ ಗೊತ್ತಿಲ್ಲ. ಬೈಬಲ್ದಾಗ ಇರ್ತಕ್ಕಂಥ ಮಾತು ಓದಿದ್ರು ಮಾತ್ರ ಅದು ನಮಗೂ ಖಂಡಿತವಾಗಿ ಗೊತ್ತಾಗ್ಲಕ್ಕ ಸಾಧ್ಯದ. ಮಾರ್ಕನ ಬರೆದ ಸ್ವಾರ್ಥದಲ್ಲಿ 14ನೇ ಅಧ್ಯಾಯದಾಗ ಮಾರ್ಕನ ಬರೆದ ಸುವಾರ್ತೆಯಲ್ಲಿ 14ನೇ ಅಧ್ಯಾಯದಾಗ 21ನೇ ವರ್ಷದಾಗ 12ನೇ ವರ್ಷದಿಂದ ಓದ. 12 ಹುಳಿ ಇಲ್ಲದ ರೊಟ್ಟಿಯ ಹಬ್ಬದ ಮೊದಲನೆಯ ದಿವಸ, ಅಂದರೆ ಪಸ್ಕದ ಕುರಿಮರಿಯನ್ನು ಕೊಯ್ಯುವ ದಿವಸ. ಆತನ ಶಿಷ್ಯರು, ನೀನು ಪಸ್ಕದ ಊಟ ಮಾಡುವಂತೆ ನಾವು ಎಲ್ಲಿ ಹೋಗಿ ಸಿದ್ಧ ಮಾಡಬೇಕೆನ್ನುತ್ತಿ ಎಂದು ಆತನನ್ನು ಕೇಳಲು, ಆತನು ತನ್ನ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು, ನೀವು ಪಟ್ಟಣದೊಳಕ್ಕೆ ಹೋಗಿರಿ. ಅಲ್ಲಿ ಒಬ್ಬ ಮನುಷ್ಯನು ತುಂಬಿದ ಕೊಡವನ್ನು ಹೊತ್ತುಕೊಂಡು ನಿಮ್ಮೆದುರಿಗೆ ಬರುವನು. ನೀವು ಅವನ ಹಿಂದೆ ಹೋಗಿರಿ. ಅವನು ಯಾವ ಮನೆಗೆ ಹೋಗುವನೋ ಆ ಮನೆಯ ಯಜಮಾನನಿಗೆ, ನಮ್ಮ ಬೋಧಕನು ತನ್ನ ಶಿಷ್ಯರ ಸಂಗಡ ಪಸ್ಕದ ಊಟವನ್ನು ಮಾಡುವುದಕ್ಕೆ ತನಗೆ ಭೋಜನ ಶಾಲೆಯಲ್ಲಿ ಎಂದು ಹೇಳುತ್ತಾ ಎಂಬುದಾಗಿ ಹೇಳಿರಿ. ದೇವರಿಗೆ ಸ್ತೋತ್ರವಾಗಲಿ. ಇಬ್ಬರು ಜನರಿಗೆ ಕೇಳ, 12 ಮಂದಿ ಶಿಷ್ಯರ ಈ ಪಸ್ಕದ ಹಬ್ಬವಾದ ಊಟ ನಾವು ಎಲ್ಲಿ ಮಾಡಿರಿ ಸ್ವಾಮಿ ಅಂತ ಕೇಳಿದಾಗ ಕರೆಕ್ಟ್ ಆಗಿ ಹೇಳ್ತಾರ. ಅವರಿಗೆ ಅಂತಾರ ಸೃಷ್ಟಿಕರ್ತನು ಅಂತ ಹೇಳಿ, ಅವರಿಗೆ ಒಂಥರ ಆಲೋಚನಾ ಕರ್ತನು ಅಂತ ಹೇಳಿ, ಆತಗೆ ಅಂತಂದ್ರ ಸಮಸ್ತ ತಿಳಿದಿರ್ತಕ್ಕಂಥ ದೇವರು ಅಂತ ಹೇಳ್ತಾರ. ಹಲ್ಲೆಲೂಯಾ. ಏನಂಬಲ್ಲ, ತಿಳಿದಿರ್ತಕ್ಕಂಥ ದೇವರು. ಯಾಕಂದ್ರೆ ಆತ ಸೃಷ್ಟಿ ಮಾಡಿರ, ಆತ ಎಲ್ಲನೇ ಗೊತ್ತದ. ಆತಗ ಮರಿಯಾಗಿಂದು, ಮುಚ್ಚಿದಿಂದು, ಖೂನ ಇಂದು ಒಂದು ಇಲ್ಲ, ಎಲ್ಲ ಖೂನವ ಆತಗ. ಆ ರೀತಿಯಾಗಿ ಗೊತ್ತಾಗಿನಾಗ ದೇವರು ನಿಜವಾಗ್ಲು ಇಬ್ಬರಿಗೆ ಕರೆದು ಹೇಳ್ತಾರ, ನೋಡ್ರಿ ನೀವು ಹೋಗ್ತೀರಿ ಒಂದು ಊರಾಗ, ಆ ಊರಾಗ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನ ಅಂತಂದ್ರ, ಮನುಷ್ಯ ತುಂಬಿನ ಕೊಡದ ನೀರು ತಕೊಂಡು ಬರ್ತಾನ. ಆ ಮನುಷ್ಯನ ಹಿಂದ ಹೋಗ್ರಿ. ಆ ಮನುಷ್ಯ ಯಾವ ಮನೆಗೆ ಹೋಗುತ್ತಾನೋ ಆ ಮನಿ ಒಳಗೆ ಹೋಗಿರಿ. ಆ ಮನಿ ಯಜಮಾನಗ ನೀವು ಹೇಳ್ರಿ, ಸ್ವಾಮಿ ಅವರು ಪಸ್ಕದ ಊಟ ಮಾಡಕ್ಕೆ ಎಲ್ಲೆಲ್ಲ ಶಾಲಿ ಅಂತ ನೀವು ಕೇಳಿದ್ರ ಅವರೆಲ್ಲ ನಿಮಗೆ ಏನಂತಂದ್ರೆ ಒಪ್ಪಿಸಿ ಕೊಡ್ತಾರ. ಅಲ್ಲೇ ನಾವು ಹಬ್ಬ ಮಾಡರಿ, ಪಸ್ಕದ ಹಬ್ಬ, ಪಸ್ಕದ ಊಟ ನಾವು ಅಲ್ಲೇ ಮಾಡರಿ ಅಂತ ಹೇಳಿನಾಗ ನಿಜವಾಗ್ಲು ಅದು ಹೇಳಿನಪ್ಲೇನೆ ಆಗ್ಯದ, ಏನೇನ ಅದಕ್ಕೆ ಬಿಟ್ಟಾಗ್ಯದ. ಅದು ಯಾವ ರೀತಿಯಾಗಿ ಹೇಳರು ಅದೇ ರೀತಿಯಾಗಿ ಅಲ್ಲಿ ಒಪ್ಪಿಕೊಳ್ಳಕ ಅಂತಂದ್ರ ಸಾಧ್ಯವಾಗ್ಯದ. ಅಂದ್ರ ಆ ಮನಿ ಯಜಮಾನ ಆಗ್ಲಿ ಇವ್ರಾಗ್ಲಿ ಹುಟ್ಟಲ್ಕಿನ ಮೊದಲು ಅವ್ರಿಗೆ ದೇವರು ತಿಳಿದಾರ. ಅದಕ್ಕೆ ಈ ಲೋಕದಾಗ ಕಳಿಸ್ಯಾರ. ಅದಕ್ಕೆ ಈ ಲೋಕದಾಗ ಬಂದು ಅವ್ರ ಮನೆಗೆ ಹೋಗ್ಲಕ್ಕ ಇಷ್ಟಪಟ್ಟಾರ. ಅಂತವ್ರ ಇಂಥವ್ರ ಮನೆಗೆ ಹೋಗಿಲ್ಲ, ನೀತಿವಂತರ ಮನೆಗೆ ಹೋಗ್ಯಾರ, ಪ್ರೀತಿ ಮಾಡ್ತಕ್ಕಂಥ ಜನರ ಮನೆಗೆ ಹೋಗ್ಯಾರ, ಒಪ್ಪುಕೊಂಡಿರ್ತಕ್ಕಂಥ ಜನರ ಮನೆಗೆ ಹೋಗ್ಯಾರ.
ಅವ್ರಿಗೆ ಹೋಗಿ ಅಂದ್ರ ಅಲ್ಲಿ ಏನಂತಂದ್ರ ಸಿದ್ಧಪಡಿಸ್ಯಾರ. ಆ ಸಿದ್ಧಪಡಿಸ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲು ಏನಾಗಿದೆ ಅಂತಂದ್ರೆ ಅಲ್ಲಿ ಅದ್ಭುತ ಮನೆಯೊಳಗೆ ಎಂಬುದಾಗಿ ಹೇಳಿದನು. ಅವನು ತನ್ನ ಸಾಮಾನೆಲ್ಲ ಸಿದ್ಧವಾಗಿ ಇಟ್ಟಿರುವ ಮೇಲಸ್ತಿನ ದೊಡ್ಡ ಕೊಠಡಿಯಲ್ಲಿ ನಿಮಗೆ ತೋರಿಸುವನು. ಅಲ್ಲಿ ನಿಮಗೆ ಸಿದ್ಧ ಮಾಡಿರಿ ಎಂದು ಹೇಳಿ ಅವರನ್ನು ಕಳುಹಿಸಿ ಕೊಟ್ಟನು. ಶಿಷ್ಯರು ಹೊರಟು ಪಟ್ಟಣಕ್ಕೆ ಹೋಗಿ ಆತನನ್ನು ತಮಗೆ ಹೇಳಿದಂತೆ ಕಂಡು ಪಸ್ಕಕ್ಕೆ ತೋರಿಸಿದರು. ಸಂಜೆವಾದಾಗ ಆತನು 12 ಮಂದಿ ಶಿಷ್ಯರ ಸಂಗಡ ಬಂದನು. ಅವರು ಕೂತುಕೊಂಡು ಊಟ ಮಾಡುತ್ತಿರುವಾಗ ಯೇಸು, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡುಕೊಳ್ಳುವನು, ಅವನು ನನ್ನ ಸಂಗಡ ಊಟ ಮಾಡುವವನೇ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆಗ ಅವರು ದುಃಖಿತರಾಗಿ ನಾನಲ್ಲವಲ್ಲ ಎಂದು ಒಬ್ಬೊಬ್ಬರನ್ನು ಆತನನ್ನು ಕೇಳತೊಡಗಿದರು. ಆತನು ಅವರಿಗೆ, ಅವನು ನನ್ನ 12 ಮಂದಿಯಲ್ಲಿ ಒಬ್ಬರು ನನ್ನ ಸಂಗಡ ಬಡಲಲ್ಲಿ ಕೈ ಅದ್ದುವವನೇ, ಮನುಷ್ಯ ಕುಮಾರನು ಹೊರಟು ಹೋಗುತ್ತಾನೆ. ಸರಿ. ಹೆಚ್ಚಾಗಿ ಪ್ರೀತಿ ಹಾಗೆ ಮಾಡಿದ್ರ ದೇವರು ಇಸ್ಕಾರಿ ಯೋಧನ ಪ್ರೀತಿ ಮಾಡಿದ. ಇಸ್ಕಾರಿ ಯೋಧನ ಬಳಿ ಏನಿರ್ತಿತ್ತು ಅಂದ್ರ ಕಾಣಿಕೆ ಪೇಟಿ ಆತನ ಬಳಿ ಇರ್ತಿತ್ತು, ಕಾಣಿಕೆ ಲೆಕ್ಕ ಎಲ್ಲ ಆತನ ಬಳಿ ಇರ್ತಿತ್ತು. ಆ ಎಲ್ಲ ಲೆಕ್ಕಕ್ಕೆ ಅಂದ್ರ ಆತ ಒಳ್ಳೆ ವ್ಯಕ್ತಿ ಅಂತ ಹೇಳಿಸ್ಕೊಂಡ್ರ ಆತಗೆ ವಾಪಸ್ ಹಾಕಿನಾಗ ಮತ್ ಏನು ಮಾಡ್ತೀನೋ ಏನಿಲ್ಲೋ ಗುಣ ಇಲ್ಲ ಕಡೆಗೆ ಆತ ಅಂತಕ್ಕಂಥ ತಾಟಿನಲ್ಲಿ ಏನಂತಂದ್ರ ಆತನ ಬಟ್ಲಾಗ ಆತನ ತಾಟಿನಾಗ ಹಚ್ಕೊಂಡ್ ಕಸಿ ಉಣ್ತಕ್ಕಂಥ ವ್ಯಕ್ತಿ, ಅಷ್ಟು ಹೆಚ್ಚಾದ ಪ್ರೀತಿ ಮಾಡಿರ್ತಕ್ಕಂಥ ವ್ಯಕ್ತಿ. ನಿಜವಾಗ್ಲು ಎಂದೆಂದು ಮೋಸ ಮಾಡಬಾರ್ದು. ಕಡೆಗೆ ಭರೋಸಾ ಕೊಟ್ಟಿರ್ತಕ್ಕಂಥ ಭರವಸಲ್ಲಿ ಇಟ್ಟಂತ ವ್ಯಕ್ತಿನೇ ಆತಗೇನಂದ್ರ ಹಿಡ್ಕೊಟ್ಲಕ್ಕ ದೇವ್ರಿಗೆ ಗೊತ್ತಾಗ್ಯದ. 1 ವಾರ ಮೊದಲು ಗೊತ್ತಾಗ್ಯದ, ಮುಂದಿನ ವಾರದಾಗ ಹಿಡ್ಕೊಡ್ತಾರಂದ್ರೆ ಈ ವಾರದಾಗೆ ಗೊತ್ತಾಗ್ಯದ. ಏನು ಗೊತ್ತಾಗಿಲ್ಲ ಆದ್ರೆ ಏನಂದಾರ ಅಲ್ಲ, ಎಲ್ಲ ಹೇಳಿದ್ಮೇಲೆ ಹೆಸರು ಪುನಃ ಐತಿಲ್ಲ ಅಂದಾಗ ಓಡ್ಸ್ ಹಾಕ್ದಾರ ಕಾರ್ಯ ಜರುಗ್ತಿತ್ತ. ಆತಗೆ ಏನ್ ಬೇಕು? ಕಾರ್ಯ ಜರುಗಬೇಕು. ಹೇಳ್ಕೊಡ ಒಬ್ಬ ವ್ಯಕ್ತಿ ಬೇಕು ಅಲ್ಲ. ಆ ರೀತಿಯಾಗಿ ನಿಜವಾಗ್ಲು ಆ ವ್ಯಕ್ತಿ ಹೇಳ್ಕೊಂಡಾಗ ಸಿದ್ಧವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲು ಅದೆಲ್ಲ ಏರ್ಪಾಡು ಮಾಡಿಲ್ಲ. ಆದ್ರೆ ಈ ವಿಷಯದಲ್ಲಿ ಎಲ್ಲ ನೋಡ್ಬೇಕಾದ್ರ ಕೆಲವು ಮಕ್ಕಳು ಯೌವನಸ್ಥರು ದೇವರಿಗೆ ಸ್ತೋತ್ರ ಮಾಡತರಂತ ಚೀರ್ಲತ್ತಾರಂತ ಕೆಲವು ಜನರು ಏನು ಅಂತಂದ್ರ, ಸ್ವಾಮಿನೇನು ಕೇಳ್ಕೊಂಡಿಲ್ಲ, ಏನ್ ಚೀರ್ಲತ್ತಾರ ಇವ್ರು ಜನ, ಹೇಳು 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 ಈ ಚೀರ್ರ ಮಾಡತಾವ ಅಂತ ಹೇಳ್ತಾರ ಅಲ್ಲ. ಈ ಮಾತು ಅಧ್ಯಾಯದಾಗ 21ನೇ ಅಧ್ಯಾಯದಾಗ ಮೊದಲನೇ ವರ್ಷನ ಹಿಡಿದು ಕೆಲವು ವರ್ಷನ ಮಾತ್ರ ನಾವು ಓದ್ಕೊಂಬರಿ ದಯ ಮಾಡಿ ಇದ್ರಾಗೇನಾರ ತಪ್ಪುಗಳು ಕಂಡು ಬಂದ್ರು ಬಿ ಕ್ಷಮಿಸ್ಬೇಕು. ಯಾಕಂದ್ರ ನಾವು ಸುಮಾರು ಓದಲಕ್ಕ ಬರೀಲಕ್ಕ ಹೆಚ್ಚಾಗಿ ನಮಗೆ ಒಂದು ಸಾಮರ್ಥ್ಯ ಇಲ್ಲ. ಯಾಕಂದ್ರೆ ನಾವು ಸ್ಕೂಲ್ ಕಲ್ತಿಲ್ಲ. ಅದ್ರಿಗೆ ದೇವ್ರಿಗೆ ಸ್ತೋತ್ರ. ನಮ್ಮೊಂದಿಗೆ ದೇವ್ರ ಮಾತಾಡಿಕೆ ನಮಗೆ ಫಲ ಪಡಿಸಿದ್ರ. ಹಲ್ಲೆಲೂಯಾ, ಸ್ತೋತ್ರ, ಹಲ್ಲೆಲೂಯಾ. ಓದ್ರಿ. ಅವರು ಯೆರೂಸಲೇಮಿಗೆ ಸಮೀಪಿಸಿ ಎಣ್ಣೆಯ ಮರಗಳ ಗುಡ್ಡದ ಬಳಿಯಲ್ಲಿರುವ ಬೇಥೆಚೆಗೆ ಬಂದಾಗ ಯೇಸು 2 ಶಿಷ್ಯರನ್ನು ಕರೆದು, ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ. ಹೋದ ಕೂಡಲೇ ಅಲ್ಲಿ ಕಂಡಿರುವ ಕತ್ತೆಯನ್ನು ಅದರ ಕೂಡ ಇರುವ ಮರಿಯನ್ನು ಕಾಣುವಿರಿ. ಅವುಗಳನ್ನು ಬಿಚ್ಚಿ ನನ್ನ ಹತ್ತಿರಕ್ಕೆ ಹಿಡ್ಕೊಂಡು ಬನ್ನಿರಿ. ಯಾವನಾದರೂ ನಿಮಗೆ ಏನಾದರೂ ಹೇಳಿದರೆ, ಇವು ಸ್ವಾಮಿಯವರಿಗೆ ಬೇಕಾಗಿವೆ ಅನ್ನಿರಿ. ಕೂಡಲೇ ಅವುಗಳನ್ನು ಬಿಟ್ಟು ಕೊಡುವನು ಎಂದು ಹೇಳಿ ಕಳುಹಿಸಿದನು. ದೇವರು ನಿಜವಾಗಲು ಕಟ್ಟಲ್ಪಟ್ಟಿರ್ತಕ್ಕಂಥ ಕತ್ತಿಗಳಿಗೆ ಏನಂತಂದ್ರ ದೇವರು ಚೊಕ್ಕಣ ಬರಿ ಅಂತ ಯಾಕೆಂದ್ರೆ ಹೇಳ್ಯಾರ. ಆತ ಹೇಳ್ತಕ್ಕಂಥ ಮಾತಿನಲ್ಲಿ ಎಲ್ಲಿ ಯಾವುದು ಅಲ್ಲ ಅದಕ್ಕೆ ಅಪೋಸಿಟ್ ಆಗಿಲ್ಲ. ಏನಾದ್ರೂ ಹೇಳ್ಯಾರು ಅದ್ರ ಪ್ರಕಾರವಾಗಿ ಎಲ್ಲ
ಅಧೀನವಾಗಿದ್ದು ಅಂತ ಹೇಳ್ತಕ್ಕಂಥ ಮಾತಿಗೆ ಸಹಕಾರಿಗಳಾಗಿದ್ದು ಎಲ್ಲ ನಡ್ಕೊಂಡು ಬಂದವು ಕಾರ್ಯಗಳು. ಏನು ಎಲ್ಲಾರ ಮಿಸ್ಟೇಕ್ ಆಗ್ಯದ ಬೈಬಲ್ದಾಗ ಎಲ್ಲಾರ ಅಂತ ಹೇಳಿನ ಮಾತಿಗೆ ಯಾವ್ದಾರ ಕಾರ್ಯ ಜರುಗಿಲ್ಲ ಅಂತ ಮಿಸ್ಟೇಕ್ ಏನಾಗಿದ್ದೇನೆ? ಮಿಸ್ಟೇಕ್ ಎಲ್ಲಿ ಆಗಿಲ್ಲ. ಯೇಸು ಸ್ವಾಮಿ ಒಂದ್ಸಲ ಸತ್ತಿರ್ತಕ್ಕಂಥ ಲಾಜರಿಗೆ ಎಬ್ಸಕಂಡು ಏನು ಮಾಡ್ಯಾರ ಅಂತಂದ್ರ ಕಣ್ಣೀರು ಸುರಿಸ್ಯಾರ. ಯಾಕೆ ಗೊತ್ತಾ? ಪಾಪ ತುಂಬಿನ ಲೋಕದಲ್ಲಿ ನಾ ಪಾಪದ ರೂಪ ಧರಿಸಿಕೊಂಡು ನಾ ಮಾತಾಡಿದ್ದೆ ತಂದಿ, ನನ್ನ ಮಾತಿಗೆ ತಿರಸ್ಕಾರ ಮಾಡಬೇಡ, ನಾ ಕಂಡನಿಗೆ ಲಾಜರ್ ಎದ್ದು ಬರಪ್ಪಲೆ, ನೀನು ಸಹಾಯ ಮಾಡುವಂತ ಕೃಷಿ ಏನ್ ಮಾಡ್ಯಾರ ಅಂದ್ರ ಕಣ್ಣೀರು ಸುರಿಸಿ ಕಷಿ ಅಂದ್ರ ಲಾಜರ್ ಎದ್ದು ಬಾ ಅಂತ ನಿನಗ ಅದ್ಭುತವಾಗಿ ಎದ್ದು ಬಾ ಮಾಡಕ್ಕಿಂತ. ಹಲ್ಲೆಲೂಯಾ. ಆತನ ಮಾತಿಗೆ ಯಾವಾರ ತಿರುಗಿ ಬಿದ್ದವಂತ್ರೆ, ಆತನ ಮಾತಿಗೆ ಯಾವಾರ ಅಸತ್ಯವಾಗ್ಯವಂತ್ರೆ, ಸತ್ಯ ದೇವರು ಆತ ಏನಂದ್ರೆ ಗೊತ್ತಾ, ಈ ಲೋಕದಾಗ ಎಲ್ಲರಿಗೆ ನಾನೇ ಸತ್ಯವು ಜೀವವು ಮಾರ್ಗವು ಆಯ್ತು. ಅದಕ್ಕೆ ಬಿಟ್ಟು ಇನ್ನು ಯಾರು ತಿರುಗಿಲ್ಲ. ಆತಗೆ ಎದುರಿಸತಕ್ಕಂಥ ಶಕ್ತಿ ದಮ್ಮು ಯಾರಿಗಿಲ್ಲ. ಆತ ಮನುಷ್ಯ ಆಗಿ ಹುಟ್ಟಿ ಬಂದಿನಾಗೆ ಆತಗೆ ತಿರುಗಿ ಎದುರು ನಿಂದ್ರಾಗೆ ಯಾವ ಬಾರಿಗೆ ಶಕ್ತಿ ಇದ್ದಿಲ್ಲ. ಏನಾಗಿತ್ತು? ಆ ರೀತಿಯಾಗಿ ದೇವರು ಅದ್ಭುತ ಮಾಡ್ಯಾರ. ಆ ಅದ್ಭುತ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಏನ್ ಹೇಳ್ತಂದ್ರ, ಒಂದ್ ಊರಿಗೆ ಹೋಗ್ರಿ, ಅಲ್ಲಿ ಒಂದು ಮನೆ ಬಲಿ ಕಟ್ಟಲ್ಪಟ್ಟಿಂದ ಇರ್ತದ, ಆ ಕತ್ತಿಗೆ ನೀವು ಬಿಡ್ರಿ, ಅದಕ್ಕೊಂದು ಮರಿ ಇರ್ತದ, ಅದಕ್ಕೆ ಬಿ ನೀವು ತಗೊಂಡ್ ಮಾಡ್ರಿ. ಒಂದ್ ವೇಳೆ ಯಾರ ಕೇಳಿದ್ರ ಸ್ವಾಮಿಯವ್ರಿಗೆ ಬೇಕು ಅಂತ ಅನ್ರಿ. ಹಲ್ಲೆಲೂಯಾ. ಸ್ವಾಮಿ ಅಂತರಿಗೆ ಎಲ್ಲ ಅಧೀನವಾಗತ್ತವ, ಸ್ವಾಮಿ ಅಂತರಿಗೆ ಎಲ್ಲ ಅಧೀನವಾಗತ್ತವ, ಎಲ್ಲ ಸಹಕಾರಿ ಆಗತ್ತವ. ಅದಕ್ಕೆ ನಾವು ನೀವು ಎಷ್ಟರ ಮಟ್ಟಿಗೆ ಸಹಕಾರಿ ಆಗಲತ್ತಿದ್ದೆವು ಅದು ಮುಖ್ಯವಾಗಿ ನಾವು ಗಮನ ಕೊಟ್ಟು ನಾವು ಪರೀಕ್ಷೆ ಮಾಡ್ಕೋಬೇಕು. ಕತ್ತಿ ಅಧೀನವಾಗದ, ಕತ್ತಿ ಸರಿಬಿಡ್ತಕ್ಕಂಥ ವ್ಯಕ್ತಿ ಅಧೀನವಾಗಲತ್ತಾರ, ಅಲ್ಲಿ ಊರಾಗಿರ್ತಕ್ಕಂಥ ಎಲ್ಲ ಜನರು ಅಧೀನವಾಗಲತ್ತಾರ. ಈಗ ನಾವು ದೇವರಿಗೆ ಸ್ತುತಿಸುವ, ಆರಾಧಿಸುವ, ಜಯ ಘೋಷ ಮಾಡುವ ಜನರು ನಾವೆಷ್ಟರ ಮಟ್ಟಿಗೆ ದೇವರಿಗೆ ಅಧೀನವಾಗಿರತ್ತಿದ್ದೆವು, ನಾವೆಷ್ಟರ ಮಟ್ಟಿಗೆ ಸಹಕಾರಿಯಾಗಿರತ್ತಿದ್ದೆವು, ಇದು ನಮಗೆ ನಾವು ಪರೀಕ್ಷೆ ಮಾಡ್ಕೊಳ್ಳಿ ಅಂದ್ರ ಜೀವಿಸೋದು ಬಹಳ ಅವಸರದ. ಯಾವಾಗಾದ್ರೆ ಆ ರೀತಿಯಾಗಿ ನಾವು ಇರ್ತೇವೆ, ಅವಾಗ ದೇವರು ನಮಗೂ ಅದ್ಭುತವಾದ ರೀತಿಯಲ್ಲಿ ನಡೆಸ್ಲಿಕ್ಕ ಸಾಧ್ಯ ಅಲ್ಲ. ಏನಿಲ್ಲ ಅಲ್ಲ. ಮತ್ತೇನಂತ ಮೂರನೇದ ನಾಲ್ಕನೇದು ಹಲ್ಲೆಲೂಯಾ. ಯಾರಂತ ಮೈ ಕೊಡಿಟ. ಯೇಸು ಸ್ವಾಮಿ ಬರೋದಕ್ಕಿಂತ ಮೊದಲು 40 ಮಂದಿ ಪ್ರವಾದಿಗಳು ಈ ಭೂಮಿ ಮೇಲೆ ಬಂದರ. ಪ್ರವಾದಿಗಳು ಏನೇನಾದ್ರೂ ಹೇಳಿರೋ ಅವೆಲ್ಲ ನೆರವೇರ್ಕೊತಾವ ಬಂದವ. ಆದ್ರೆ ಈ ಮಾತು ನೆರವೇರ್ಬೇಕಂತ ಯಾವಾಗೂ ಒಂದ್ಸಲ ಬರ್ದಿನದ. ಆ ಮಾತೇನಂತಾರೆ ಯೇಸು ಸ್ವಾಮಿ ಹೇಳಿನಾಗ ಅದು ಏನಾಗಿದೆ? ಪ್ರೂಫ್ ಆಗಿದೆ, ನೆರವೇರುವುದಕ್ಕೆ ಸಾಧ್ಯವಾಗಿದೆ. ಪ್ರವಾದಿನ ಕಳ್ಕೊಟ್ಟಿನಿ, ಆ ಪ್ರವಾದಿ ಹೇಳಿರ್ತಕ್ಕಂಥ ಮಾತು ಇಲ್ಲಿ ನೆರವೇರ್ತಂದ್ರೆ ಪ್ರೂಫ್ ಮಾಡಿ ಏನಂತಂದ್ರೆ ಜನರಿಗೆ ತೋರಿಸ್ತಂದ್ರ. ಹಲ್ಲೆಲೂಯಾ. ಇಂಥ ಸಿದ್ಧಪಟ್ಟು ನೋಡ್ರಿ ದೇವ್ರ ಬಲ್ಲಿ ಎಂತ ಅದ್ಭುತಗಳು ನೋಡ್ರಿ. ಮುಂದೆ ಹೋದ್ರಿ. ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ, ಆತನು ಶಾಂತ ದೇವ್ರಿಗೆ ಸ್ತೋತ್ರ. ಹಲ್ಲೆಲೂಯಾ. ಯಾರು ಹೊಂಟಾರಂತ್ರಿ? ಯಾರು ಹೊಂಟಾರಂತ? ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ, ಆತನು ಶಾಂತ ಗುಣವುಳ್ಳವನಾಗಿ ಅಂತ. ಯಾವ ಗುಣ ಅದ ಆತನ ಬಲ್ಲಿ? ಕೇವಲ ಆತ್ಮದಲ್ಲಿ ಬಡವರಾಗಿರೋರು ಧನ್ಯರು, ಶಾಂತರು, ನಿರ್ಮಲ ಚಿತ್ತರು ಧನ್ಯರು ಅಂತ ವಾಕ್ಯ ಹೇಳ್ತಾರ. ಮತ್ತೆ ಇದಾಗ ಅವು ಯಾರು ಅಂತ ಯೇಸು ಸ್ವಾಮಿ. ಏನಿಲ್ಲ, ಅದೆಲ್ಲ ಮನುಷ್ಯ ಯಾರು ಬಲ್ಲ ಅಂತಾರೆ? ಯೇಸು ಸ್ವಾಮಿ ಬಲ್ಲಿ. ಅಂತ ಮನಸ್ಸು ನಂಬಲ್ಲಿ ನಿಮ್ಮಲ್ಲಿ ಬರ್ಬೇಕಂತ ಅಂತಂದ್ರ ಕಲ್ಕೊರಿ ಅಂತ ಅಂದ್ರೆ ಹೇಳಿ ದೈವಜನ ಮೂಲಕವಾಗಿ ಮನೆಗೆ ಓದ್ಲಾಕ್ ಬಂದಿರ್ತಕ್ಕಂಥ ಜನರು ಬೈಬಲ್ ಓದಿನಾಗ ನಮ್ಮ ಮುಖ ಕನ್ನಡದಾಗ ನೋಡಿದ್ರೆ ಹೆಂಗಿರ್ತದೋ ಹಂಗದ ಈ ಮಾತು. ಈ ಮಾತುಗಳು ನಮ್ಮ ಹೃದಯದಲ್ಲಿ ಇಟ್ಕೊಂಡ್ರೆ ಮಾತ್ರ ನಮಗ ಪ್ರಯೋಜನ ಅದ, ನಮಗ ಲಾಭ ಅದ, ನಮ್ಮಲ್ಲಿ ಶಾಂತತೆ ಬರ್ತದ. ಆ ಶಾಂತಿ ಪಡಿಸ್ತಕ್ಕಂಥ ದೇವರ ಬಳಿಕೆ ನಿಜವಾಗ್ಲು ಏನಂತ ನೋಡಿ, ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ, ಆತನು ಶಾಂತ ಗುಣವುಳ್ಳವನು ಆಗಿಯೂ
ಕತ್ತಿಯನ್ನು, ಹೌದು ಪ್ರಯಾಗ ಕತ್ತಿ ಮರಿಯನ್ನು ಹತ್ತಿದವನಾಗಿ ಬರುತ್ತಾ ನೆಂದು ಕೇಳಿರಿ ಎಂಬುದೇವು ಅಲ್ಲ. ಪರವಾಗಿ ಬರೆದಿರ್ತಕ್ಕಂಥ ಗಣದಲ್ಲಿ ನೀವು ಜರುತ್ತವ ಅಂತ ಕೇಶ ಎಲ್ಲ ಹೇಳಿರ್ತಕ್ಕಂಥ ಮಾತುಗಳು ಬೈಬಲ್ದಾಗ ಬರೆದಿಂದವಲ್ಲ ಅಂತ ಕೇಸಿ ಕೇಳಿನಾಗ ಅದ್ಭುತವಾಗಿರ್ತಕ್ಕಂಥ ಆಶೀರ್ವಾದಗಳು ಹೊಂದ್ಕೊಳಕ ಇಲ್ಲಿ ನಮಗ ಪ್ರಕಟಣೆ ಆರು. ಆಗ ಶಿಷ್ಯರು ಹೋಗಿ ಯೇಸು ತಮಗೆ ಅಪ್ಪಣೆ ಕೊಡುವಂತೆ ಕತ್ತೆಯ ಮರಿಯನ್ನು ತಂದು ಅವುಗಳ ಮೇಲೆ ತಮ್ಮ ಬಟ್ಟೆಗಳನ್ನು ಹಾಕಲು ಆತನು ಕತ್ತಿ ಕೂತುಕೊಂಡನು. ಆಗ ಜನರ ಗುಂಪಿನಲ್ಲಿ ಬಹಳ ಮಂದಿ ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಬೇರೆ ಕೆಲವರು ಮರಗಳಿಂದ ಚಿಗುರುಗಳನ್ನು ಕೊಯ್ದು ದಾರಿಯಲ್ಲಿ ಹರಡಿದರು. ಹಲ್ಲೆಲೂಯಾ. ಏನ್ ಮಾಡ್ಯಾರಂತ್ರಿ? ಯೇಸು ಸ್ವಾಮಿ ಆತನ ಕಾಲಿಗೆ ಧೂಳಿ ಹಾಕಬಾರ್ದು, ಕತ್ತಿ ಮ್ಯಾಲ ಅರಿವಿ ಹಾಕ್ಯಾರ, ಕತ್ತಿ ಕೆಳಗೆ ಅರಿವಿ ಹಾಕ್ಯಾರ. ಏಕ ಆನಂದ ಪಟ್ಟದ ಕತ್ತಿ. ಅಯ್ಯೋ, ಈಗ ದೇವ್ರು ನನ್ನ ಮೇಲೆ ಕುಂತಾರ, ಅಂತ ಭಾಗ್ಯ ದೇವ್ರೆ ನನಗೆ ನೀವು ಕೊಟ್ಟಿರಿ ಅಂತ ಅವ್ರಿಗೆ ಸ್ತೋತ್ರ ಮಾಡಿರ್ಬೇಕು ಅಲ್ಲ. ಏನ್ ಮಾಡಕ್ಕಿಲ್ಲ. ಅದಕ್ಕೆ ಕತ್ತಿ ಯಾಕಡೆ ಹೋದ್ರು ಬಿ ಅವ್ರಿಗೆ ಕಟ್ಟೋರು ಖುಲ್ಲ ಇರ್ತಾವ. ಅದಕ್ಕೆ ಯಾರು ಹೊಡೆಯಲು ಬಿ ಖುಲ್ಲ ಇರ್ತಾವ. ಅಂತಂದ್ರೆ ಕತ್ತಿ ಮೇಲೆ ಕುಂತಿದ್ ಕಡಿದು ಕತ್ತುಗಳಿಗೆ ಆಶೀರ್ವಾದ ಬಂದದ, ಏನು ಬಂದಿಲ್ಲ. ಆ ಕತ್ತಿ ನಾವು ನೀವು ಆಗಿದ್ರೆ ಎಷ್ಟು ಭಾರಿ ಅಲ್ಲ. ಹಲ್ಲೆಲೂಯಾ. ಕಟ್ಟಲ್ಪಟ್ಟಂತ ಕತ್ತಿ, ಪಾಪದಲ್ಲಿ ಕಟ್ಟಲ್ಪಟ್ಟಂತ ಕತ್ತಿಗೆ ಬೀಳಿಸ್ತಕ್ಕಂಥ ವ್ಯಕ್ತಿ ಬಂದಿನಾಗ ಬಿಡುಗಡೆ ಸಿಕ್ಕದ. ಆ ಕಟ್ಟುಗಳು ಎಲ್ಲರಿಗೆ ಆಶೀರ್ವಾದ ಬಂದದ. ಅದ್ರೊಳಗೆ ನಾವು ನೀವು ಇದ್ದೇವಂತ ತಿಳ್ಕೊಂಡು ಅದಕ್ಕೆ ನಾವು ಸಹಕಾರಿಯಾಗಿದ್ರು ಮಾತ್ರ ನಮ್ಗೆ ಒಳ್ಳೇದು. ಹಲ್ಲೆಲೂಯಾ. ಏನಿಲ್ಲ ಅಲ್ಲ. ಕಂಟಿನ್ಯೂ. ಆತನ ಹಿಂದೆಯೂ ಮುಂದೆಯೂ ಗುಂಪಾಗಿ ಹೋಗುತ್ತಿದ್ದ ಜನರು, ದಾವೀದ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲಾಣ ಲೋಕದಲ್ಲಿ ಜಯ ಎಂದು ಹಲ್ಲೆಲೂಯಾ. ಏನಾದರಿ ದೇವರು ಭೂಮಿ ಮೇಲೆ ಹರ, ಆತನ ಸಂಘ ಅನೇಕ ಜನರ ಹರ. ಅನೇಕ ಜನರು ತಗೊಂಡ್ ಕಸಿ ಏನ್ ಮಾಡ್ತಾರಂದ್ರ ಈಗ ಇಲ್ಲದ ನೋಡ್ರಿ ಅದು ಚಿಗುರು ಡೆಕೋರೇಷನ್ ಆ ಠಂಡುಗಳು ತೆಗೆದುಕೊಂಡು ಯೇಸು ಸ್ವಾಮಿಗೆ ಕತ್ತಿ ಮೇಲೆ ಕೂಡಿಸಿ ಬೀದಿಗಳ ಮೇಲೆ ಅರಿವುಗಳು ಹಾಸಿ ಅದಕ್ಕೆ ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಜನರು ಏನ್ ಮಾಡ್ತಾರಂದ್ರ ಜಯ ಮಾಡ್ತಾರ. ಜಯ 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 ಜಯ. ಆ ಜಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲು ಮನುಷ್ಯರಲ್ಲಿ ಸಮಾಧಾನ ಬಂದದ. ಪರಲೋಕದಲ್ಲಿ ನಾವು ಸಹ ಜಯ ಜಯ ನಡೆದದ. ಲೋಕದಾಗಿರ್ತಕ್ಕಂಥ ಜನರು ಹೇಳ್ತಾರ, ನೋಡು ಸ್ವಾಮಿ ನಿನ್ನ ಮನುಷ್ಯರಿಗೆ ಸುಮ್ಮನೆ ಇರೋನು ತೋಲ್ಸಿರ್ತಾರ. ನಮಗ್ ಕೇಳಿ ಕೇಳಿ ಸಾಕಾಗತ್ತ. ಹೇಳಿ ಅವ್ರಿಗೆ ಹೇಳುವ ಸುಮ್ಮನೆ ಕೂಡ ಅಂತ ಹೇಳುವಂತ ಹೇಳ್ತಾರ. ಯೇಸು ಸ್ವಾಮಿ ಏನಂದ್ರೆ ಗೊತ್ತಾ, ನಾನು ಮನುಷ್ಯರು ಸುಮ್ಮನೆ ಕುಂತ್ರ ಈ ಕಲ್ಲುಗಳವರ ನಿಮ್ ಸುತ್ತ ಅವು ಚೀಡ್ತಾವ, ಅವಕ್ ಹ್ಯಾಂಗ ಮಾಡ್ತೀಯ ಅಂತ ಕೇಳ. ಹಲ್ಲೆಲೂಯಾ. ಮನುಷ್ಯರ ಬಾಯಿ ನೀವು ಮುಚ್ತೀರಿ ಕರೆಕ್ಟ್ ಅದ, ಅವ್ರ ಬಾಯಿ ಮುಚ್ತೀರಿ ಮುಚ್ಚಲಂದ್ರೆ ನೀವು ಸುಮ್ಮನೆ ಕೊಡ್ರಿ. ಇವ್ರು ಎಷ್ಟು ಸಂತೋಷ ಪಡಿತಾರೋ, ಎಷ್ಟು ಆನಂದ ಪಡಿತಾರೋ ಪಡಿಲಿ. ಯಾಕಂದ್ರ ಇವ್ರಿಗೆ ಏನಂತ ಆಶೀರ್ವಾದ. ಎಲ್ಲರೂ ಆಶೀರ್ವಾದ ಕಡಿದು ಜಯ ಘೋಷ ಮಾಡ್ತಾರ, ಸುಮ್ಮನೆ ಮಾಡ್ತಿಲ್ಲ. ಅಂದ್ರೆ ನಿನಗೆ ಇಷ್ಟದ ಆಶೀರ್ವಾದ ನಿನಗೆ ಬೇಕಾ, ನೀವ್ ಯಾವ ಸರಿ ಮಾಡು ಅಂತ ಹೇಳ್ತಾರ ದೇವರು. ಒಂದ್ ವೇಳೆ ಮಾಡಿನ ಏನಿಲ್ಲ ಕೋಣ ಇಲ್ಲ, ಆದ್ರೆ ನಾವು ಪಾಲಿ ಭಾಗಸ್ಥರಾಗಿದ್ದೆವು. ಇವತ್ತು ನಾವು ಎಲ್ಲರೂ ಮನಸಾರ ನಿಜವಾಗ್ಲೂ ದೇವರಿಗೆ ಜಯ ಘೋಷ ಮಾಡರೆ ನಿನ್ ಬ್ಯಾಡ, ಸುಮ್ಮನೆ ಮಾತ್ರ ಮಾಡೋದು ಬ್ಯಾಡ. ಪಿಕ್ಚರ್ದಾಗ ಗಂಡ ಹೆಂಡತಿಯಾಗಿ, ಅಕ್ಕ ತಂಗಿಯಾಗಿ, ತಾಯಿಯಾಗಿ, ತಂಗಿಯಾಗಿ ಕೆಲಸ ಮಾಡ್ತಾರಲ್ಲ, ಅಂತ ತೋರಿಕೆ, ಅಂತ ಮೋಸದ ಕೆಲಸ ನಾವು ಮಾತ್ರ ಡ್ರಾಮಾ ಮಾಡಿನಪ್ಲೆ ದೇವ್ರ ಪಾದ ಸನ್ನಿಧಾನದಲ್ಲಿ ಬಂದು ಮಾಡಬಾರ್ದು. ಎಲ್ಲರೂ ಹಾಳತಾರ ಅಂತೇಳಿ ಹಾಳಕ್ ಹೋಗ್ಬಾರ್ದು, ಎಲ್ಲರೂ ಹೊಂಟಾರ ಅಂತೇಳಿ ಬರ್ಲಾಕ್ ಹೋಗ್ಬಾರ್ದು, ಎಲ್ಲರೂ ಕುಡ್ಲಾತಾರ ಅಂತೇಳಿ ಕುಡ್ಲಾಕ್ ಹೋಗ್ಬಾರ್ದು. ಮನಪೂರ್ವಕವಾಗಿ ನೀವು ಏನಾದರೂ ದೇವರಿಗೆ ಮಾಡ್ತಿರೋ ಅದರಿಂದ ನಿಮ್ಗೆ ಆಶೀರ್ವಾದ ಅದ. ಈ ಆಶೀರ್ವಾದಗಳು ಹೊಂದ್ಕೊಂಬ ಕಂಡಿದೆ. ದೇವರು ಎಷ್ಟೋ ಪ್ರಯಾಸ ಪಟ್ಟು ಎಷ್ಟೋ ಅವಮಾನಗಳು ಸಹಿಸಿಕೊಂಡು ಈ ಲೋಕದಲ್ಲಿ ನಮಗೂ ನಿಮಗೂ ಒಂದು ಒಳ್ಳೆ ಮಾರ್ಗ ತೋರ್ಸ್ಲಕ್ಕೆ ಬಂದ. ಹಲ್ಲೆಲೂಯಾ. ಸಂತೋಷದನ ಇಲ್ಲ
ಎಲ್ಲರಿಗೂ ಸಂತೋಷ ಅಣ್ಣ. ಸಂತೋಷ ಇದ್ರೆ ದೇವರಿಗೆ ಚಪ್ಪಾಳೆ ತಡ್ರಿ. ಹಲ್ಲೆಲೂಯಾ, ಸ್ತೋತ್ರ. ಮತ್ತೇನು ಅಂತ ಹತ್ರಾಗ ಆತನು ಯೆರೂಸಲೇಮನ್ನು ಹಾ 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 ಹೋದ್ರು. ಪಟ್ಟಣವೆಲ್ಲ ಗದ್ದಲವಾಗಿ ಈತನು ಯಾರು ಅಂದರು. ಅದಕ್ಕೆ ಆ ಜನರ ಗುಂಪಿನವರು, ಈತನು ಆ ಪ್ರವಾದಿಯ ಗಲಿಲಾಯದ ನಜರೇತಿನ ಯೇಸು ಅಂದರು. ಸ್ತೋತ್ರವಾಗ್ಲಿ. ನಿಜವಾಗ್ಲು ಇಲ್ಲಿ 10ನೇ ವರ್ಷದಾಗ ಈ ರೀತಿಯಾಗಿ ಬರೆದಿದ್ದ ಎಂದು ಆರ್ಭಟಿಸಿದರು. ಆತನು ಯೆರೂಸಲೇಮನ್ನು ಸಾರಲು ಪಟ್ಟಣವೆಲ್ಲ ಗದ್ದಲವಾಗಿ ಈತನು ಯಾರು ಅಂದರು. ಈತನು ಯಾರು? ಅರೆ, ಈ ಲೋಕದಾಗ ನಾವು ರಾಜ್ಯರಿದ್ದೆವು, ನಾವು ಧನವಂತರಿದ್ದೇವೆ, ನಾವು ಎಲ್ಲರೂ ನನ್ನ ಮಾತು ಕೇಳ್ತಾರ. ಈತನ ಯಾರಪ್ಪ? ಈತ ಯಾರು? ಯಾಕಡೆ ಬಂದ ಈತ ಅಂತ ಹೇಳ್ಕೇಶಂದ್ರ ಅಲ್ಲಿರ್ತಕ್ಕಂಥ ಜನರು ಮಾತ್ರ ಸವಾಲು ಹಾಕ್ತಾರ. ಈತಪ್ಪ ಪರಲೋಕ ಬಿಟ್ಟು ಬಂದಂತ ದೇವರು, ಪರಲೋಕನೇ ಬಿಟ್ಟು ಬಂದಂತ ದೇವರು, ಮನುಷ್ಯನ ರೂಪ ಧರಿಸಿಕೊಂಡು ಮನುಷ್ಯರ ತಪ್ಪುಗಳು ಕೆಟ್ಟತನಗಳು ಎಲ್ಲ ಸಹಿಸಿಕೊಂಡು ನಿಮ್ಗೆ ಒಂದು ಒಳ್ಳೆ ಮಾರ್ಗ ತೋರ್ಸಕ್ ಬಂದಂತ ದೇವರು. ಅದಕ್ಕೆ ಬಹಳ ಮಂದಿ ಗೊತ್ತಿಡಲಿಲ್ಲ, ಇನ್ನ ಬಿ ಗೊತ್ತಿಡಲ್ಲ ಅಂತ. ಗೊತ್ತಿಡಿದ್ರು ಮಾತ್ರ ಚಂದದ, ಗೊತ್ತಿಡಲು ಹೋದ್ರು ಮಾತ್ರ ಏನು ಪ್ರಯೋಜನ ಇಲ್ಲ. ಏನ್ರ ಪ್ರಯೋಜನ ಅಲ್ಲ ಅದನ್ನ ಏನ್ರ ಪ್ರಯೋಜನ ಅಲ್ಲ. ಬರ್ತಕ್ಕಂಥ ದೇವಕುಮಾರನು ನಿಜವಾಗ್ಲು ಇವತ್ತಿನ ದಿನದಲ್ಲಿ ಯಾರು ಬಲ್ಲದರ ದೊಡ್ಡ ದೊಡ್ಡ ಚರ್ಚ್ಗಳವನು, ದೊಡ್ಡ ದೊಡ್ಡ ಸ್ಥಳಗಳವನು, ಅವ್ರ ಬಲ್ಲಿ ಇವತ್ತು ಏನದ ಚರ್ಚ್ನಿಗಂದ್ರ ಬಹಳ ಸಂತೋಷ, ಬಹಳ ಸಂಭ್ರಮ ಅದ. ಗೊತ್ತಾ, ಎಲ್ಲ ಚರ್ಚ್ನಾಗ ಬಹಳ ಸಂಭ್ರಮ ಅದ. ಯಾಕೆ ಗೊತ್ತಾ, ಈ ದಿನದಲ್ಲಿ ಎಲ್ಲರೂ ಕಡಿದು ಅನೇಕ ತರವಾಗಿರ್ತಕ್ಕಂಥ ವ್ಯವಸ್ಥಾ, ಅನೇಕ ತರವಾಗಿರ್ತಕ್ಕಂಥ ಡಿಕ್ರಿಷನು. ಯಾಕೆ ಗೊತ್ತಾ, ನಮ್ಮ ಸಲುವಾಗಿ ಬಂದಿರ್ತಕ್ಕಂಥ ದೇವರಿಗೆ ನಾವು ಜಯ ಘೋಷ ಮಾಡಿ, ನಾವು ಆಶೀರ್ವಾದಗಳು ಹೊಂದ್ಕೊಂಬರಿ ಅಂತೇಳಿ ಲೆಕ್ಕ ಇಲ್ಲದಷ್ಟು ದುಡ್ಡುಗಳೇನಂದ್ರೆ ಗೊತ್ತಾ, ಅನೇಕ ದೇಶದಲ್ಲಿ ಅನೇಕ ಜನರಂದ್ರ ಸಲ್ಯರ. ಆದ್ರೆ ನಾವು ನೀವು ನಮ್ಮಲ್ಲಿ ಅವೆಲ್ಲ ಇருந்து ಹೋದ್ರಿ. ದೇವ್ರ ದಯ ನಮಗದ ಸಾಕು, ದೇವ್ರ ಪ್ರೀತಿ ನಮಗದ ಸಾಕು, ದೇವ್ರು ನಮಗ್ ನೋಡತರ ಸಾಕು, ದೇವರಿಗೆ ನಮಗ್ ನಡ್ಸ್ಕೊಳ್ಳೋತರ ಸಾಕು. ಹಲ್ಲೆಲೂಯಾ. ಏನಿನ್ನ ಏನಾರ ಬೇಕಾ? ಡೆಕೋರೇಷನ್ ಇಲ್ಲ ಪರವಾಗಿಲ್ಲ, ನಮಗೆ ವ್ಯವಸ್ಥೆ ಇಲ್ಲ ಪರವಾಗಿಲ್ಲ, ನಾವ್ ಇಂತಿದ್ರಾಗೆ ಸಂತೋಷ ಪಡರಿ. ನಮ್ಮ ಹೃದಯದಲ್ಲಿ ನಾವು ದೇವರಿಗೆ ಸ್ತುತಿ ಸರಿ. ನಿಜವಾಗ್ಲು ಇವತ್ತಿನ ಓದಿರ್ತಕ್ಕಂಥ ವಾಕ್ಯ ದೇವರು ನಮ್ಮೆಲ್ಲರಿಗೆ ಆಧಾರವಾಗಿದ್ದು ಆಶೀರ್ವಾದ ಮಾಡಿ ಎಂಬುದಾಗಿ ನಾವೆಲ್ಲರೂ ಕಣ್ಮುಚ್ಚಿನಂಗಾದ್ರ ಪ್ರಾರ್ಥನೆ ಮಾಡಿಕೊಂಡು ನಾವು ಮುಂದಿನ ಸಮಯ ಕಡೆ ಹೋಗಲಿ. ಪ್ರಾರ್ಥನಾ ಮಾಡ್ಕೊಂಬರಿ. ಮಹಾಪರಿಶುದ್ಧವಾಗಿರುವ ದೇವ, ನಿಮಗೆ ವಂದನೆಗಳು ತಂದೆ. ಹೌದು ಪ್ರಭಾ, ಈ ಒಂದು ಶಬ್ಬದ ದಿನದಲ್ಲಿ ಪ್ರಭಾ ನಾವೆಲ್ಲರೂ ಕರ್ತನೆ ಅಯ್ಯ ನಿಮ್ಮ ಚಿತ್ತದನುಸಾರವಾಗಿ ಜೀವಿಸಲಿಕ್ಕೆ ಪ್ರಭಾ ನೀವು ಮಾಡಿರ್ತಕ್ಕಂಥ ಏರ್ಪಾಟಿನಲ್ಲಿ ಪ್ರಭಾ ನಿಮ್ಮನ್ನು ಕೊಂಡಾಡಲಿಕ್ಕೆ ಪ್ರಭಾ ಒಳ್ಳೆ ಭಾಗ್ಯ ಕೊಟ್ಟಿರಿ. ಸ್ತೋತ್ರ ಅಯ್ಯ, ನಮ್ಮೆಲ್ಲರಿಗೆ ಅದ್ಭುತವಾದ ಆಶೀರ್ವಾದ ಮಾಡಿರಿ. ಸ್ತೋತ್ರ. ಇಗೋ ದೇವ, ಇಲ್ಲಿವರೆಗೆ ವಾಕ್ಯದ ಮೂಲಕವಾಗಿ ಪ್ರಭಾ ನೀವು ಮಾತಾಡಿದಕ್ಕಾಗಿ ನಿಮಗೆ ಸ್ತೋತ್ರವಾಗ್ಲಿ. ಈ ವಾಕ್ಯಗಳು ನಮಗೆ ಬೇಕಯ್ಯ. ಈ ವಾಕ್ಯ ನಮಗೆ ರಕ್ಷಿಸೋದು ಪ್ರಭಾ, ಈ ವಾಕ್ಯ ನಮಗೆ ಸಮಾಧಾನ ಕೊಡೋದು ಪ್ರಭಾ, ಈ ವಾಕ್ಯ ನಮಗೆ ಆರೋಗ್ಯ ಕೊಡೋದು ಪ್ರಭಾ, ಈ ವಾಕ್ಯ ನಮಗೆ ಹೆಚ್ಚಾಗಿ ಪ್ರಭಾ ನಿಮ್ಮ ನೀತಿ ಮಾರ್ಗದಲ್ಲಿ ನಡೀಲಿಕ್ಕೆ ಸಹಾಯ ಮಾಡ್ತದ ಪ್ರಭಾ. ಈ ವಾಕ್ಯಗಳು ನಮ್ಮ ಹೃದಯದಲ್ಲಿ ಇರುವಂತೆ ನಮ್ಮೆಲ್ಲರಿಗೆ ನೆನಪಿನ ಶಕ್ತಿ ಕೊಡ್ರಿ ಪ್ರಭಾ. ನಾವೆಲ್ಲರೂ ಪ್ರಭಾ ಐಕ್ಯತೆ ನಡೀಲಿಕ್ಕೆ ಪ್ರಭಾ ನಮಗೆ ಸಹಾಯ ಮಾಡಿ ಪ್ರಭಾ. ನಾವು ಅನೇಕ ಕುಟುಂಬದವರಾಗಿದ್ದರು ಬಿ, ಅನೇಕ ಶರೀರಗಳಿಗೆ ಆಗಿದ್ದರು ಬಿ ಅಯ್ಯ, ನಿಮ್ಮ ಹೆಸರಿನ ನಿಮಿತ್ತವಾಗಿ ನಾವೆಲ್ಲರೂ ಒಂದೇ ಕುಟುಂಬದವರಾಗಿ ಜೀವಿಸಲಿಕ್ಕೆ ಪ್ರಭಾ ನಮ್ಮೆಲ್ಲರಿಗೆ ಪ್ರಭಾ ಒಂದೇ ಮನಸ್ಸು ಕೊಡ್ರಿ ಎಂದು ಬೇಡ್ತೇವೆ ಸ್ವಾಮಿ. ನಾವೆಲ್ಲರೂ ಐಕ್ಯತೆದು ಪ್ರಭಾ ನಿಮ್ಮ ಮಕ್ಕಳಾಗಿ ಜೀವಿಸಲಿಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ. ಪರಿಶುದ್ಧಾತ್ಮ ದೇವರೇ ಅಯ್ಯ, ಇಲ್ಲಿವರೆಗೆ ನಮ್ಮೆಲ್ಲರಿಗೆ ಬಲಪಡಿಸಿ ನಡೆಸಿದಕ್ಕಾಗಿ ಸ್ತೋತ್ರ. ಅದ್ಭುತವಾದ ರೀತಿಯಲ್ಲಿ ನಮ್ಮೆಲ್ಲರಿಗೆ ನೀವೇ ಸಹಾಯ ಮಾಡ್ತೀರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೆನ್. ಆಮೆನ್.